ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಕನ್ಯಾಕುಮಾರಿಯ ಗ್ಲಾಸ್ ಬ್ರಿಡ್ಜ್ ನೋಡಿದಿರಿ. ಈ ಸಂಚಿಕೆಯಲ್ಲಿ ತಮಿಳುನಾಡಿನ ಕನ್ಯಾಕುಮಾರಿಯಿಂದ ಹತ್ತಿರ ಇರುವ ಆದರೆ ಕೇರಳದ ಕಡಲ ತೀರಕ್ಕೆ ತಾಗಿಕೊಂಡಿರುವ ಪೂವರ್ ಎನ್ನುವ ನಿಸರ್ಗ ತಾಣ ನೋಡೋಣ. ಇಲ್ಲಿ ಶಾಂತ ನದಿ, ಅಬ್ಬರಿಸುವ ಸಮುದ್ರ, ಹಲವು ದ್ವೀಪಗಳು, ಹಚ್ಚ ಹಸಿರು, ಪಕ್ಷಿಧಾಮ, ಒಂಟೆ ಸವಾರಿ, ಕುದುರೆ ಸವಾರಿ, ತೇಲುವ ವಸತಿ ಗೃಹಗಳು ಇತ್ಯಾದಿ ಇದೆ. ಇವೆಲ್ಲವನ್ನು 1.5 ಗಂಟೆ ಮೋಟಾರ್ ಬೋಟ್ನಲ್ಲಿ ಕುಳಿತು ನೋಡಬಹುದು. ಹಲವು ಪ್ರವಾಸಿ ತಾಣಗಳಲ್ಲಿ ಒಂದೋ ಎರಡೋ ವಿಶಿಷ್ಟತೆ ಇದ್ದರೆ ಇಲ್ಲಿ ಎಲ್ಲ ಒಂದೆಡೆ ಸಂಗಮವಾಗಿದೆ. ಬೋಟ್ನವರು ತೋರಿಸುವ ಜಾಗಗಳು ಹೀಗಿವೆ: ಕೋಕೋ ಐಲ್ಯಾಂಡ್, AVM ಕೆನಾಲ್, ಮ್ಯಾಂಗ್ರೋವ್ ಫಾರೆಸ್ಟ್, ಫಾರೆಸ್ಟ್ ಐಲ್ಯಾಂಡ್, ಫ್ಲೋಟಿಂಗ್ ರೆಸ್ಟೋರೆಂಟ್, ಗೋಲ್ಡನ್ ಸ್ಯಾಂಡ್ ಬೀಚ್, ಎಸ್ಚುಯರಿ ಅಥವಾ ನದಿ ಮುಖಭೂಮಿ, ಎಲಿಫೆಂಟ್ ರಾಕ್, ಮೆಡಿಟೇಷನ್ ಪಾಯಿಂಟ್, ಫ್ಲೋಟಿಂಗ್ ಕಾಟೇಜಸ್, ಕೇರಳ ಬಾರ್ಡರ್, ಶಿಪ್ಪಿಂಗ್ ಯಾರ್ಡ್ ಹಾಗೂ ಬರ್ಡ್ ಸ್ಯಾಂಕ್ಚುಯರಿ. ಈಗ 7 ಜನರ ಬೋಟ್ನಲ್ಲಿ ಯಾನ ಹೋಗೋಣ ಬನ್ನಿ. ಪೂವರ್ ಇರುವುದು ನೆಯ್ಯರ್ ನದಿಯ ತುದಿಯಲ್ಲಿ, ಅರಬ್ಬಿ ಸಮುದ್ರ ಸೇರುವ ಜಾಗದಲ್ಲಿ. ಈ ತಾಣ ನೋಡಲು ಬೋಟ್ ಅಲ್ಲದೆ ಬೇರೆ ದಾರಿಯೇ ಇಲ್ಲ. ಪೂವರ್ನಿಂದ ಮೋಟಾರ್ ಬೋಟ್ ಪಯಣ ಮಾಡಿದರೆ ಮೊದಲು ಕಾಣುವುದು ಕೋಕೋ ಐಲ್ಯಾಂಡ್. ನಿಧಾನವಾಗಿ ಬೋಟ್ ಹೋಗುತ್ತಿದ್ದ ಹಾಗೆ ಎತ್ತರ ಬಾಗಿ ನಿಂತ ತೆಂಗಿನ ಮರಗಳ ದ್ವೀಪ ಹತ್ತಿರ ಬರುತ್ತದೆ. ನಂತರ ನಮ್ಮ ದೋಣಿ AVM ಕೆನಾಲ್ ಅರ್ಥಾತ್ ಅನಂತ ವಿಕ್ಟೋರಿಯಾ ಮಾರ್ತಾಂಡಂ, ದೇವರು, ರಾಣಿ ಮತ್ತು ರಾಜನ ಹೆಸರಿನಲ್ಲಿ ಈ ಕೆನಾಲ್ ಸಾಗುತ್ತದೆ. ಇದನ್ನು ತಿರುವನಂತಪುರ ಮತ್ತು ಕನ್ಯಾಕುಮಾರಿಗೆ ಜೋಡಿಸುವ ಜಲಕಾಲುವೆ ಮಾರ್ಗ ಎಂದು 1860ರಲ್ಲಿ ಯೋಜಿಸಲಾಗಿತ್ತು. ಆದರೆ ಇದುವರೆಗೂ ಕಾರ್ಯರೂಪಕ್ಕೆ ಬಂದಿಲ್ಲವಂತೆ. ಆದರೂ ಈ ಹೆಸರಿನಲ್ಲಿ ಇಂದು ಪ್ರವಾಸಿಗಳಿಗೆ ಹಸಿರು ತೋರಿಸುವ ತಾಣವಾಗಿದೆ. ಎಡ, ಬಲ, ಹಿಂದೆ, ಮುಂದೆ ಎಲ್ಲಿ ನೋಡಿದರೂ ನೀರು, ಹಸಿರು. ಈ ಪಯಣ ಮನಸ್ಸಿಗೆ ಮುದ ನೀಡುತ್ತದೆ. ಇನ್ನು ಮ್ಯಾಂಗ್ರೋವ್ ದ್ವೀಪಕ್ಕೆ ಹೋಗುವ ದಾರಿಯಲ್ಲಿ ನೀರಿನಲ್ಲಿ ಮೀಯುವ ಎಮ್ಮೆಯ ತಲೆ ನೋಡಲು ನಮ್ಮ ತಲೆ ಹೊರಗೆ ಹಾಕಿದರೆ ಎಲ್ಲಿ ಪಕ್ಕದ ಮರದ ಕೊಂಬೆ ಬಡಿಯುವುದು ಎನ್ನುವಷ್ಟು ಚಾಚಿಕೊಂಡಿರುವ ಹಸಿರು ರಾಶಿ. ಈ ಜಾಗ ಅಂಡಮಾನ್ ದ್ವೀಪದಲ್ಲಿ ಮ್ಯಾಂಗ್ರೋವ್ ಮರಗಳ ಮಧ್ಯೆ ಸಾಗಿದ ಅನುಭವ ನೀಡುತ್ತದೆ. ಹಾಗೆಯೇ ಮುಂದೆ ಸಾಗುವಾಗ ಎಳನೀರು ಮಾರಲು ನಿಂತಿರುವ ದೋಣಿ ಕಾಯುತ್ತಿರುತ್ತದೆ. ಬಾಯಾರಿದರೆ ತಾಜಾ ಎಳನೀರು ಸವಿದು ಮುಂದೆ ಸಾಗಬಹುದು. ಹಾಗೆ ಮತ್ತೆ ಮುಂದೆ ಸಾಗಿದರೆ ಹತ್ತಿರ ಹೋದರೂ ಕೊಕ್ಕು ತಿರುಗಿಸದ ಬಿಳಿ ಕೊಕ್ಕರೆಗಳು ನಿತ್ಯ ಬರುವವರಿಗೆ ಕತ್ತು ತಿರುಗಿಸಿ ತಮ್ಮ ಕೆಲಸ ಮಾಡುತ್ತಾ ಇರುತ್ತವೆ. ಈಗ ಸಿಗುವುದೇ ಮ್ಯಾಂಗ್ರೋವ್ ಕಾಡಿನ ಸರದಿ. ಅಲ್ಲಿಗೆ ಒಮ್ಮೆ ಬೋಟ್ ಒಳನುಗ್ಗಿ ಅಲ್ಲಿನ ಸೌಂದರ್ಯ ತೋರಿಸಿ ಹಿಂದಿರುಗಿ ಬರುತ್ತದೆ. ಏಕೆಂದರೆ ಅಲ್ಲಿಂದ ಮುಂದೆ ಸಾಗಲು ಬಾರದು. ಈಗ ಪುನಃ ಹೋದ ದಾರಿಯಲ್ಲೇ ಬಂದು ಫಾರೆಸ್ಟ್ ದ್ವೀಪ ಸುತ್ತಾಡಿಕೊಂಡು ತೇಲುವ ರೆಸ್ಟೋರೆಂಟ್ ನೋಡುತ್ತಾ ಮುಂದೆ ಸಾಗಿದರೆ ದೂರದಲ್ಲಿ ಮರಳು ದಂಡೆ ಕಾಣಿಸುವುದು. ಉದ್ದನೆಯ ಮರಳು ದ್ವೀಪದ ಹಾಗೆ ಕಾಣುವ ಈ ಗೋಲ್ಡನ್ ಸ್ಯಾಂಡ್ ಬೀಚ್ ಮನೋಹರವಾಗಿದೆ. ಬೋಟ್ ಇಳಿಯುತ್ತಿದ್ದ ಹಾಗೆ ಕುದುರೆಯವನು ಕುದುರೆ ಸವಾರಿಗೆ ಕರೆದರೆ ಒಂಟೆಯವನು ಬೆನ್ನ ಹತ್ತಲು ಕಾಯುತ್ತಾ ಇರುತ್ತಾನೆ. ಯಾವುದೂ ಬೇಡ ಎಂದು ಮುಂದೆ ಹೋದರೆ ಅಬ್ಬರಿಸುವ ಅಲೆಗಳ ಆಳದ ಬೀಚ್ ಕಾಣಿಸುತ್ತದೆ. ಕೆಂಪು ಬಾವುಟದ ಮುಂದೆ ಹೋಗದಿರಿ, ಅಪಾಯ ಎನ್ನುವ ಎಚ್ಚರಿಕೆಯ ಜೊತೆ ಬೀಚಿನ ಉದ್ದಕ್ಕೂ ಹಗ್ಗ ಕಟ್ಟಲಾಗಿದೆ. ಈ ಗೋಲ್ಡನ್ ಸ್ಯಾಂಡ್ ಅಥವಾ ಬಂಗಾರದಂಥ ಮರಳು ಸಮುದ್ರ ಮರಳಿ ತಂದು ಹಾಕುವ ಮರಳು. ಒಮ್ಮೆ ಈ ದ್ವೀಪದ ಸುತ್ತ ಕಣ್ಣು ಹಾಯಿಸಿದರೆ ಫೋಟೋ ತೆಗೆಯುವವರು, ಫೋಟೋ ಶೂಟ್ ಮಾಡುವವರು, ತಿಂಡಿ ತಿನಿಸು ಮಾರುವವರು, ಎಳನೀರು ಮಾರುವವರು ಕಾಣುವರು. ಇನ್ನೂ ಸ್ವಲ್ಪ ಅಬ್ಬರಿಸುವ ಅಲೆ ನೋಡೋಣ ಎಂದರೆ ಸಮಯ ಆಯಿತು ಎಂದು ಬೋಟ್ನವನು ಅಬ್ಬರಿಸುತ್ತಾನೆ. ಈಗ ಬೋಟ್ನಲ್ಲಿ ಕೂತರೆ ಎಸ್ಚುಯರಿ ಇಲ್ಲ ನದಿ ಸಮುದ್ರ ಸೇರುವ ಮುಖಭೂಮಿ ಕಾಣುವುದು. ಬೋಟ್ ಶಾಂತ ನದಿಯ ಮೇಲೆ ಇದ್ದರೆ ಪಕ್ಕದಲ್ಲೇ ನದಿ ದಂಡೆ, ಇದನ್ನು ದಾಟಿದರೆ ಸಮುದ್ರದ ಬೀಚ್. ಈ ಮರಳಿನಲ್ಲಿ ನದಿ ಮತ್ತು ಸಮುದ್ರದ ಮರಳು ಗುರುತಿಸುವುದೇ ಕಷ್ಟ. ಈಗ ನಮ್ಮ ಬೋಟ್ ಎಲಿಫೆಂಟ್ ರಾಕ್ ಬಳಿ ಸುತ್ತುತ್ತದೆ.
ಮರಳಿನ ಮೇಲೆ ಮಲಗಿದ ಆನೆಯನ್ನು ಹೋಲುವ ಬಂಡೆಯೇ ಈ ಎಲಿಫೆಂಟ್ ರಾಕ್ ಅಥವಾ ಆನೆ ಬಂಡೆ. ಸ್ವಲ್ಪ ದೂರದಲ್ಲಿ ನೀರಿನ ಮೇಲೆ ಕಟ್ಟಿರುವ ತೇಲುವ ಕಾಟೇಜುಗಳು ಸಹ ಕಾಣಿಸುತ್ತವೆ. ಈ ತೇಲುವ ಕುಟೀರದಲ್ಲಿ ವಸತಿ ಮಾಡಿ ಪೂವರ್ ಸೌಂದರ್ಯ ಸವಿಯಲೂಬಹುದು. ಸ್ವಲ್ಪ ದೂರದಲ್ಲಿ ಒಂದು ಸೇತುವೆ ಕಾಣಿಸುವುದು. ಮಾಹಿತಿಯ ಪ್ರಕಾರ ಸೇತುವೆ ದಾಟಿದರೆ ತಮಿಳುನಾಡು, ಸೇತುವೆ ಈಚೆ ಕೇರಳ. ಹಾಗಾಗಿ ಸೇತುವೆ ಈಚೆ ಕೇರಳ ಶಿಪ್ಪಿಂಗ್ ಯಾರ್ಡ್ ಯೋಜನೆ ಚಾಲ್ತಿಯಲ್ಲಿದೆ. ಈಗ ಕೇರಳ ಗಡಿ ಮುಟ್ಟಿ ವಾಪಸ್ ಬಂದರೆ ಮೆಡಿಟೇಷನ್ ಪಾಯಿಂಟ್. ಸುನಾಮಿಗೂ ಮೊದಲು ಇಲ್ಲಿ ಚರ್ಚ್ ಇತ್ತಂತೆ. ಅಲೆಯಲ್ಲಿ ಕೊಚ್ಚಿ ಹೋದ ನಂತರ ಈಗ ಧ್ಯಾನ ಸ್ಥಾನ ಮಾಡಲಾಗಿದೆ. ವಾಪಸ್ ಬರುವಾಗ ಹಲವು ಬಗೆಯ ಮೀನು ಹಿಡಿಯುವ ಹಕ್ಕಿಗಳನ್ನು ನೋಡುತ್ತಾ ಬರಬಹುದು. ಅಲ್ಲಲ್ಲಿ ಕೊಕ್ಕರೆ, ಕಿಂಗ್ ಫಿಶರ್ ಇದ್ದರೆ ಒಂದು ಕಪ್ಪು ಹಕ್ಕಿ ರೆಕ್ಕೆ ಒಣಗಿಸಲು ಕೂತ ಹಾಗೆ ಒಂದು ಜಾಗದಲ್ಲಿ ಕೂತಿತ್ತು. ಅದನ್ನು ನೋಡುತ್ತಾ ಬೋಟ್ನವನಿಗೆ ಬೋಟ್ ಅತ್ತ ತಿರುಗಿಸಲು ಹೇಳಿದವು. ಬೋಟ್ ತಲುಪುವ ತನಕ ಬಿಚ್ಚಿದ ರೆಕ್ಕೆ ಬಿಚ್ಚಿದ ಹಾಗೆ ಕೂತು ಯಾರಿಗೂ ಬೆಚ್ಚದೆ ಹಾಗೆಯೇ ಕುಳಿತುಕೊಂಡಿತ್ತು. ನಿಮ್ಮಂಥವರನ್ನು ಸಾಕಷ್ಟು ನೋಡಿದ್ದೇನೆ ಎನ್ನುವ ಭಾವದಲ್ಲಿ ರೆಕ್ಕೆ ಬಿಚ್ಚಿಕೊಂಡೇ ಇತ್ತು. ನಂತರ ಸಣ್ಣ ಸೇತುವೆ, ಹಾಗೆ ದೊಡ್ಡ ಹೆದ್ದಾರಿಯ ಸೇತುವೆ ನೋಡಿಕೊಂಡು ಸುತ್ತಮುತ್ತ ಇರುವ ಪಟ್ಟಣ ಕಾಡು ನೋಡಿಕೊಂಡು ನಾವು ಹೊರಟ ಜಾಗಕ್ಕೆ ಬಂದೆವು. ಅಲ್ಲಿಗೆ ಬೋಟ್ಗೆ ನಿಗದಿಪಡಿಸಿದ್ದ 1.5 ಗಂಟೆಯ ಹಣ ಸವಿ ನೆನಪಿನ ಜೊತೆ ಸಂದಾಯವಾಗಿತ್ತು. ಒಂದೇ ಕಡೆ ಎಷ್ಟು ಆಕರ್ಷಣೆಗಳನ್ನು ನೋಡಿದಿರಿ ಅಲ್ಲವೇ? ಈ ಪೂವರ್ ಇಷ್ಟವಾಯ್ತಲ್ಲ? ಒಂದು ಲೈಕ್ ಕೊಡಿ. ಹಾಗೆ ಈ ಪೂವರ್ನ ಇತರರಿಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಹಾಗೆಯೇ ಸಬ್ಸ್ಕ್ರೈಬ್ ಆಗಿ ಮುಂದಿನ ಸಂಚಿಕೆಗಾಗಿ ಕಾಯಿರಿ. ಧನ್ಯವಾದಗಳು.